ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮ್ಯಾನಿಫೆಸ್ಟ್ ವಿತ್ ಶರ್ವಾಣಿ. ಸೊ ಇವತ್ತಿನ ದಿನ ನೀವು ಆಲ್ರೆಡಿ ಥಂಬ್ನೈಲ್ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ ಯಾವ ಟಾಪಿಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ. ಸೊ ಖಂಡಿತವಾಗ್ಲೂ ಇದು ಪ್ರೂವನ್ ಟೆಕ್ನಿಕ್ಗೆ 5 minutes ಅಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಬಹುದು. ಯಾಕಂತ ಅಂದ್ರೆ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇರುವಂತಹ ಒಂದು ಟೆಕ್ನಿಕ್ ಬಂದು ದ ಫಾಸ್ಟೆಸ್ಟ್ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಆಗಿರುತ್ತೆ. ಸೊ ಹಾಗಾಗಿ 5 minutes ಅಲ್ಲಿ ಸುಲಭವಾಗಿ ಅಂಡ್ ಖಂಡಿತವಾಗಿ ಅಕ್ಯುರೇಟ್ ಆಗಿ ನನಗೆ ಬೇಕಾಗಿರೋದನ್ನ ನಾನು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಬಟ್ ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ಕೇಳಿದ ತಕ್ಷಣನೇ ನಮ್ಮ ತಲೆಯಲ್ಲೆಲ್ಲ ಒಂದು ವಿಚಾರ ಬರುತ್ತೆ, ಈ ಲಾ ಒಂದು ಮ್ಯಾಜಿಕ್ ನ ರೀತಿಯಲ್ಲಿ ವರ್ಕ್ ಆಗತ್ತೆ, ಮ್ಯಾಜಿಕ್ ತರ ನಾನು ಜಸ್ಟ್ ಥಿಂಕ್ ಮಾಡ್ತಾ ಹೋದ್ರೆ ಸಾಕು ನನಗೆ ಆ ವಿಚಾರಗಳೆಲ್ಲ ಸಿಗ್ತಾ ಹೋಗತ್ತೆ ಅನ್ನುವಂತಹ ಒಂದು ಮಿಸ್ಕಾನ್ಸೆಪ್ಷನ್ ನಮ್ಮ ತಲೆಯಲ್ಲಿ ಇರುತ್ತೆ. ಬಟ್ ನೋ, ಲಾ ಆಫ್ ಅಟ್ರಾಕ್ಷನ್ ಇಸ್ ನಾಟ್ ಸಮಥಿಂಗ್ ಮ್ಯಾಜಿಕ್ ಅಥವಾ ಅದ್ಯಾವುದೋ ಒಂದು ಸುಳ್ಳು ವಿಚಾರ ಅಥವಾ ಅದು ಒಂದು ಸ್ಯೂಡೋ ಸೈನ್ಸ್, ಈ ಥರದ್ದೆಲ್ಲ ಏನಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಇಸ್ ಆ್ಯಕ್ಚುಲಿ ಅ ಸೈನ್ಸ್ ಬೇಸ್ಡ್ ಟೆಕ್ನಿಕ್. ಕ್ವಾಂಟಮ್ ಮೆಕ್ಯಾನಿಸಮ್ ಮುಖಾಂತರನೇ ನಾವು ಈ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೋಬಹುದು. ಮೊದಲಿಗೆ ಹೇಗಿದು ವರ್ಕ್ ಆಗತ್ತೆ ಅಂತ ಹೇಳ್ತೀನಿ ಅಂಡ್ ದೆನ್ ಯಾವ ರಿಚುವಲ್ನ ಮಾಡ್ಬೇಕಂತ ಹೇಳ್ತೀನಿ. ಸೊ ವಿತೌಟ್ ಸ್ಕಿಪ್ಪಿಂಗ್ ದಿಸ್ ವಿಡಿಯೋ ಲಾಸ್ಟ್ ತನಕ ನೋಡ್ತಾ ಹೋಗ್ಬೇಕು ನೀವು. ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಏನಿದು ಲಾ ಆಫ್ ಅಟ್ರಾಕ್ಷನ್ ಅಥವಾ ಏನಿದು ಮ್ಯಾನಿಫೆಸ್ಟೇಷನ್ ಅಂತ ತಿಳ್ಕೊಳ್ಳೋಣ. ಸೊ ನಮ್ಗೆಲ್ರಿಗೂ ಗೊತ್ತಿದೆ ಲಾ ಆಫ್ ಗ್ರಾವಿಟಿ. ಲಾ ಆಫ್ ಗ್ರಾವಿಟಿ ಎಲ್ರಿಗೂ ಗೊತ್ತಿದೆ ಅಲ್ವಾ? ನಾವು ಚಿಕ್ಕವರಿರುವಾಗ ಓದಿರ್ತೀವಿ. ಗುರುತ್ವಾಕರ್ಷಣಾ ಶಕ್ತಿ. ಏನಿದು ಗುರುತ್ವಾಕರ್ಷಣೆ ಅಂತ ಅಂದ್ರೆ, ನಾನು ಈ ಪೆನ್ನನ್ನ ಡ್ರಾಪ್ ಮಾಡಿದ ತಕ್ಷಣನೇ ಅದು ಕೆಳಗೆ ಬೀಳುತ್ತೆ. ಬಿಕಾಸ್ ಲಾ ಆಫ್ ಗ್ರಾವಿಟಿ ಇದೆ, ಅದನ್ನ ಸೆಳೆದುಕೊಳ್ಳುತ್ತೆ. ಅದನ್ನ ನಾನು ನಂಬ್ತೀನಿ, ಲಾ ಆಫ್ ಗ್ರಾವಿಟಿ ಇದೆ, ಇದು ಬೀಳುತ್ತೆ ಅಂತ. ಸಮ್ವನ್ ಯಾರೋ ಒಬ್ರು ನಂಬಲ್ಲ. ಬಟ್ ಡು ಐ ಥಿಂಕ್ ಆ ಲಾ ಅಲ್ಲಿ ಏನಾದರೂ ವೇರಿ ಆಗುತ್ತೆ ಅನ್ಸುತ್ತಾ? ಇಲ್ಲ. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್, ಲಾ ಆಫ್ ಗ್ರಾವಿಟಿ ಅದಿರೋ ಕೆಲಸ ಏನಿದೆ, ಅದು ಏನು ಕೆಲಸ ಮಾಡಬೇಕು ಅದನ್ನ ಮಾಡೇ ಮಾಡುತ್ತೆ. ಇನ್ ದ ಸೇಮ್ ವೇ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಕೂಡ. ಕೆಲವೊಂದಷ್ಟು ವಿಚಾರಗಳನ್ನ ಸೈನ್ಸಲ್ಲಿ ಆಲ್ರೆಡಿ ಕಂಡುಹಿಡಿದು ಆಲ್ರೆಡಿ ಅದ್ರ ಬಗ್ಗೆ ಸಂಶೋಧನೆಗಳನ್ನ ಮಾಡಿ ಎಸ್ ಇಟ್ ಇಸ್ ಪ್ರೂವನ್ ಅಂತ ಹೇಳಿದರೆ, ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ. ಅದರ ಅರ್ಥ ಸಂಶೋಧನೆಗಳು ನಡೀತಾ ಇರುವಂತಹ ವಿಚಾರಗಳು ಎಕ್ಸಿಸ್ಟ್ ಇಲ್ಲ ಅಂತ ಅಲ್ಲ. ಅಂಡ್ ಈ ಸಂಶೋಧನೆಗಳಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅನ್ನ ಪ್ರೂವ್ ಮಾಡೇ ಇಲ್ವಾ? ಖಂಡಿತವಾಗ್ಲೂ ಪ್ರೂವ್ ಮಾಡಿದ್ದಾರೆ. ಅದ್ರ ರಿಲೇಟೆಡ್ ಸಾಕಷ್ಟು ಥೀಸಿಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಇಟ್ ಸೇಸ್ ಲಾ ಆಫ್ ಅಟ್ರಾಕ್ಷನ್ ಇಸ್ ಅ ಸೈನ್ಸ್ ಬೇಸ್ಡ್ ಟೆಕ್ನಿಕ್. ಹೇಗಿದು ಲಾ ಆಫ್ ಅಟ್ರಾಕ್ಷನ್ ಸೈನ್ಸ್ ಬೇಸ್ಡ್ ಟೆಕ್ನಿಕ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸೇಮ್ ಲೈಕ್ ಲಾ ಆಫ್ ಗ್ರಾವಿಟಿ, ಏನನ್ನೇ ನಾವು ಕೆಳಗೆ ಹಾಕಿದ್ರೇನು ಕೂಡ ಭೂಮಿಯಲ್ಲೇ ಆ ಒಂದು ಶಕ್ತಿ ಇರುತ್ತೆ, ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ತನ್ನೆಡೆಗೆ. ಅದೇ ರೀತಿ ಮಾನವನ ದೇಹದಲ್ಲೂ ಕೂಡ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥ ಒಂದು ವೈಬ್ರೇಷನ್ಸ್ ಇದೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೈಬ್ರೇಷನ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೈನ್ಸ್ ಪ್ರಕಾರವಾಗೇ ನಾವು ನೋಡೋದಾದ್ರೆ ಅವರ್ ಬ್ರೈನ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ವೇವ್ಸ್ ಅಂಡ್ ದ ಸಿಗ್ನಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ ಫ್ರಮ್ ಅವರ್ ಹಾರ್ಟ್ ಆಸ್ ಅ ಮ್ಯಾಗ್ನೆಟಿಕ್ ವೇವ್ಸ್. ಯಾವಾಗ ಇದು ಎರಡೂ ಕೂಡ ಸ್ಟ್ರಾಂಗ್ ಆಗಿ ಪ್ರೊಡ್ಯೂಸ್ ಆಗುತ್ತೋ, ಅಲೈನ್ಡ್ ಆಗಿರುತ್ತೋ, ಅದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೈಬ್ರೇಷನ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಸೊ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇವತ್ತಿನ ನಮ್ಮ ಕಂಪ್ಲೀಟ್ ಟಾಪಿಕ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸುತ್ತಾನೆ ತಿರುಗ್ತಾ ಇರುತ್ತೆ. ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಐ ಎಕ್ಸ್ಪ್ಲೈನ್ ಯು ಒನ್ ಸಿನಾರಿಯೋ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಬ್ರೈನ್ ಯಾವ ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರುತ್ತೆ? ಎಲೆಕ್ಟ್ರಿಕ್ ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾರ್ಟ್ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಈ ಎರಡು ವೇವ್ಸ್ಗಳು ಅಲೈನ್ ಆಗುತ್ತೋ ಅದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೈಬ್ರೇಷನ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಅನ್ನ ವರ್ಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹೇಗೆ ಮೇಡಮ್ ನಾವು ಎಲೆಕ್ಟ್ರಿಕ್ ವೇವ್ಸ್ ಮತ್ತು ಮ್ಯಾಗ್ನೆಟಿಕ್ ವೇವ್ಸ್ನ ಅಲೈನ್ ಮಾಡ್ಕೊಳ್ಳೋದು ಅಂತ ಅಂದರೆ, ನಿಮ್ಮ ಥಾಟ್ಸ್ ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ನಿಮ್ಮ ವರ್ಡ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಆ್ಯಕ್ಷನ್, ಈ 4 ವಿಚಾರಗಳು ಕೂಡ ಅಲೈನ್ ಆಗಬೇಕು. ಈ 4 ವಿಚಾರಗಳು ಯಾವಾಗ ಅಲೈನ್ ಆಗುತ್ತೋ ಆವಾಗ ನಾವು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ವೈಬ್ರೇಷನ್ಸ್ಗಳನ್ನು ಅಲೈನ್ ಮಾಡ್ಕೋಬಹುದು. ಸೊ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಹ್ಯಾವ್ ಸೇಮ್ ಕೈಂಡ್ ಆಫ್ ಥಾಟ್ಸ್, ಫೀಲಿಂಗ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ ಅಂತ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ.
ಅಟ್ರಾಕ್ಷನ್ಗಳು ಅಲೈನ್ ಆಗಿರಬೇಕು. ಏನಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ಪ್ರೊಡ್ಯೂಸ್ ಆಗಬೇಕು. ನಮ್ಗೆಲ್ರಿಗೂ ಗೊತ್ತಿದೆ, ಟು ಅಟ್ರಾಕ್ಟ್ ವಾಟ್ ಐ ವಾಂಟ್. ನಾನು ಏನು ಬೇಕೋ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಾಗಿರಬೇಕು, ನನ್ನ ಬಾಡಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗಬೇಕು, ಮತ್ತು ನನ್ನ ದೇಹ ಅದಕ್ಕೆ ಅಲೈನ್ಡ್ ಆಗಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಹ್ಯಾವ್ ಅ ಬೇಸಿಕ್ ನಾಲೆಡ್ಜ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಓಕೆ, ಸೊ ಇವಾಗ ನಾವು ಮಾಡಬೇಕಾಗಿರುವಂತಹ ಪ್ರೊಸೀಜರ್ ಏನು, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ನಾನು ಹೆಚ್ಚು 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 ಪ್ರೊಡ್ಯೂಸ್ ಮಾಡೋ ರೀತಿಯಲ್ಲಿ ಮಾಡಬೇಕು ಟು ಅಟ್ರಾಕ್ಟ್ ವಾಟ್ ಐ ವಾಂಟ್. ಮೇ ಬಿ ಯುವರ್ ಹೋಮ್, ಕನಸಿನ ಮನೆಯನ್ನು ನಾನು ಅಟ್ರಾಕ್ಟ್ ಮಾಡ್ಕೋಬೇಕಂದ್ರೆ ಏನಾಗಬೇಕು, ವೈಬ್ರೇಷನ್ಸ್ ನನ್ನಲ್ಲಿ ಜಾಸ್ತಿ ಇರಬೇಕು, ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಬೇಕು. ಓಕೆ, ಸೊ ದೆನ್ ಈ ವೈಬ್ರೇಷನ್ ಯಾವಾಗ ಜಾಸ್ತಿ ಆಗುತ್ತೆ, ಯಾವ ರೀತಿಯಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಮೊದಲನೇದು ಬೇಸ್ಡ್ ಆನ್ ಯುವರ್ ಥಾಟ್ಸ್, ನಿಮ್ಮ ಥಾಟ್ ಪ್ರೋಸೆಸ್. ನಿಮ್ಮ ಥಾಟ್ ಏನು, ನನಗೆ ಒಂದು ಸುಂದರವಾದಂಥ ಮನೆ ಬೇಕು. ಈ ಮನೆ ಬೇಕು ಅನ್ನುವಂಥ ಒಂದು ಥಾಟ್ ಇದ್ರೆ ಸಾಕಾಗತ್ತಾ? ನೋ. ವಾಟ್ ಐ ಸ್ಪೀಕ್ ಅಬೌಟ್ ದಟ್, ಮೈ ವರ್ಡ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಈ ಮನೆ ಬಗ್ಗೆ ನಾನು ಏನು ಹೇಳ್ತೀನಿ, ಚೆನ್ನಾಗಿಲ್ಲ ಮನೆ, ಅದು ನಂಗೆ ಇಷ್ಟ ಇಲ್ಲ, ಬೇರೆಯವ್ರ ಹತ್ರ ಅಯ್ಯೋ ಎಲ್ಲಿ ಕಣ್ದೃಷ್ಟಿ ಆಗ್ಬಿಡುತ್ತೋ ಅನ್ನೋ ಒಂದು ಕಾರಣಕ್ಕೆ ಸುಮಾರು ಜನ ಹೇಳ್ತಾರೆ ಈಸ್ ಬಿದ್ಬಿಡುತ್ತೆ. ಅಂಟಿಲ್ ಯು ಮ್ಯಾನಿಫೆಸ್ಟ್ ಸಮಥಿಂಗ್, ಡೋಂಟ್ ಡಿಸ್ಕ್ಲೋಸ್ ಇಟ್ ಎನಿವನ್. ಓಕೆ, ಯು ಶುಡ್ ನಾಟ್ ಡಿಸ್ಕ್ಲೋಸ್ ಇಟ್, ಬಟ್ ಅದ್ರ ಬಗ್ಗೆ ನೀವು ಡಿಸ್ಕರೇಜ್ ಮಾಡಿ ಮಾತಾಡಬಾರ್ದು. ಸೊ ನನ್ನ ವರ್ಡ್ಸ್ ಏನಾಗಿರಬೇಕು, ನನಗೆ ಈಗ ಮನೆ ಬೇಕಾ, ಐ ಲವ್ ಮೈ ಹೌಸ್, ಮೈ ಹೋಮ್. ಅಥವಾ ನನಗೆ ಈ ಮನೆ ತಗೊಳ್ಬೇಕಂತ ಇಷ್ಟ ಇದೆ, ಇಂಥ ಮಾತುಗಳನ್ನೇ ಆಡಿ. ಅಥವಾ ನೀವು ಮಾತೇ ಆಡಬೇಡಿ ಅದ್ರ ಬಗ್ಗೆ. ಓಕೆ, ನೆಗೆಟಿವ್ ಆಗಿ ಮಾತಾಡೋದಕ್ಕಿಂತ ಮಾತಾಡದೇ ಇರೋದು ಒಳ್ಳೆಯದು. ಆ್ಯಂಡ್ ಮೂರನೇ ವಿಚಾರ ಏನು, ಯುವರ್ ಫೀಲಿಂಗ್ಸ್. ಹೌ ಯು ಫೀಲ್ ಅಬೌಟ್ ದಿಸ್ ಹೌಸ್. ನಿಮ್ಗೆ ಈ ಮನೆ ಬೇಡ, ಇಷ್ಟ ಇಲ್ಲ, ಕಷ್ಟ ಆಗುತ್ತೆ ಅನ್ಸತ್ತಾ, ಅಥವಾ ಈ ಮನೆ ಇದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅನ್ಸತ್ತಾ. ಫೀಲಿಂಗ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಏನಕ್ಕೆ ಫೀಲಿಂಗ್ಸ್ ಮ್ಯಾಟರ್ ಆಗುತ್ತೆ ಅಂದರೆ, ಐ ಟೆಲ್ ಯು ಅ ಸ್ಟೋರಿ ಆಫ್ ಒನ್ ಆಫ್ ಮೈ ಕ್ಲೈಂಟ್. ಈ ವ್ಯಕ್ತಿ ಏನನ್ನ ಬಿಲೀವ್ ಮಾಡಿದ್ರು ಜನರಲಿ ಅಂತ ಅಂದರೆ, ಅವ್ರ ತಲೆಯಲ್ಲಿ ಒಂದು ಫಿಕ್ಸ್ ಆಗಿತ್ತು, ತುಂಬ ದುಡ್ಡನ್ನು ನಾನು ಮಾಡಿಬಿಟ್ರೆ ಎಲ್ಲರೂ ನನ್ನ ಮೇಲೆ ಅಡ್ವಾಂಟೇಜ್ ತಗೊಳ್ತಾರೆ. ದಿಸ್ ವಾಸ್ ಇಸ್ ಕಾನ್ಸೆಪ್ಟ್. ಬಟ್ ಎನಿಹೌ ಎಲ್ಲ ಮನುಷ್ಯರಿಗೆ ಆಸೆ ಇರೋ ರೀತಿಯಲ್ಲಿ ಅವ್ರಿಗೂ ಕೂಡ ದುಡ್ಡು ಮಾಡೋಕ್ಕೆ ಬಹಳ ಆಸೆ. ಬಟ್ ಏನು, ಅವ್ರ ತಲೆಯಲ್ಲಿ ಒಂದು ನೆಗೆಟಿವ್ ಥಾಟ್ ಇತ್ತು, ನಾನೇನಾದರೂ ಜಾಸ್ತಿ ದುಡ್ಡು ಮಾಡಿಬಿಟ್ರೆ ನಾನು ತುಂಬ ಜನ ನನ್ನನ್ನು ಉಪಯೋಗಿಸ್ಕೊಳ್ತಾರೆ, ಅಥವಾ ನನ್ನ ಜೊತೆಗೆ ಅವ್ರು ಏನಿಗೆ ಬರ್ತಾರೆ ಅಂತಂದರೆ ನನ್ನ ಹತ್ರ ಇರುವಂಥ ದುಡ್ಡು ನೋಡಿನೇ ಅವ್ರು ಬರ್ತಾ ಇರ್ತಾರೆ. ಈ ಥರದೊಂದು ನೆಗೆಟಿವ್ ಫೀಲಿಂಗ್ ಆ ವ್ಯಕ್ತಿಯಲ್ಲಿತ್ತು. ಕಾನ್ಸ್ಟೆಂಟ್ಲಿ ಅವರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರು ಟು ಅರ್ನ್ ಮೋರ್ ಮನಿ. ಬಟ್ ಅವರ ಸಬ್ಕಾನ್ಷಿಯಸ್ ಬಿಲೀವ್ಸ್ ಏನಾಗಿತ್ತು, ಯಾರಾದರೂ ನನ್ನ ದುಡ್ಡಿದ್ರೆ ನನ್ನ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾರೆ, ಅಥವಾ ನನ್ನನ್ನು ತುಂಬ ಉಪಯೋಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ವಾಟ್ ಹ್ಯಾಪನ್ಡ್ ಇಸ್, ಅವರೊಂದು ಬಿಸ್ನೆಸ್ ಓಪನ್ ಮಾಡಿದ್ರು. is a famous businessman actually, but I don't want to disclose his name. ಸೊ ಅವರೊಂದು ಬಿಸ್ನೆಸ್ ಓಪನ್ ಮಾಡಿದ್ರು. ಅವ್ರ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಫಸ್ಟ್ ಮಂತಲ್ಲೇ 6 to 7 lakh ಪ್ರಾಫಿಟ್ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ಲಿ ಅವ್ರ ವೈಫ್ಗೆ ಒಂದು ಆಪ್ರೇಷನ್ ಆಗುತ್ತೆ. ಸೊ 4 to 5 lakhs ಅವ್ರ ಆಪ್ರೇಷನ್ಗೆ ಸ್ಪೆಂಡ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮಂತ್ ಹಿ ಅಗೇನ್ ಡಿಡ್ ದಿಸ್ ಮ್ಯಾನಿಫೆಸ್ಟೇಷನ್ ಪ್ರೊಸೀಜರ್. ಬಟ್ ಅವ್ರ ಸಬ್ಕಾನ್ಷಿಯಸ್ ಬಿಲೀವ್ಸ್ ಅಥವಾ ಅವ್ರದ್ದು ಒಂದು ಹೀಲಿಂಗ್ ಸಿಸ್ಟಮ್ ಏನಿರುತ್ತೆ ಅದನ್ನು ಅವ್ರು ರಿಪೇರ್ ಮಾಡ್ಕೊಂಡಿರಲ್ಲ, ಮೊದಲೇ ಹೆಂಗಿತ್ತೋ ಹಾಗೆ ಇರುತ್ತೆ. ಸೊ ಅವ್ರು ನೆಕ್ಸ್ಟ್ ಮತ್ತೆ ಮಾಡಿದಾಗ ದ್ಯಾಟ್ ಮಂತ್ ಅಫ್ಕೋರ್ಸ್ ಸ್ವಲ್ಪ ಬಿಸ್ನೆಸ್ ಲೋ ಆಗಿತ್ತು, ಬಟ್ ನಾಟ್ ಟೂ ಬ್ಯಾಡ್. 3.5 to 4 lakhs ಅವ್ರಿಗೆ ಲಾಭ ಉಳಿದಿರುತ್ತೆ. ಬಟ್ ಹಿಸ್ ಸನ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಹಿ ಹ್ಯಾಸ್ ಟು ಸ್ಪೆಂಡ್ ಮೋರ್ ದ್ಯಾನ್ ವಾಟ್ ಹಿ ಹ್ಯಾಸ್ ಅರ್ನ್ಡ್. ಸೊ ಅವ್ರು ನನ್ನ ಹತ್ರ ಕೇಳಿದ್ರು, ಮೇಡಮ್ ನೋಡಿ ಇವಾಗ ನೀವು ಮ್ಯಾನಿಫೆಸ್ಟೇಷನ್ ಹೇಳ್ಕೊಟ್ರಿ, ನಾನು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಾ ಇದ್ದೀನಿ, ಬಿಕಾಸ್ ಇಟ್ ವಾಸ್ 1-to-1 ಸೆಷನ್ ತೊಗೊಂಡಿದ್ದು ನನ್ನ ಜೊತೆಗೆ. ಸೊ ಇಟ್ ವಾಸ್ ಇನ್ ಲೈಕ್ 21 days ಡೈಲಿ ಕಾಂಟ್ಯಾಕ್ಟಲ್ಲಿ ಇರ್ತಾ ಇದ್ರು. ಈ ಸೆಟ್ ಈ ಥರ ನನಗೆ 21 days ಫಸ್ಟ್ ಮಂತಲ್ಲಿ ಮಾಡಿದೆ, ಹಿಂಗಾಯಿತು. ಸೆಕೆಂಡ್ ಮಂತಲ್ಲಿ ಮಾಡಿದೆ, ಚೆನ್ನಾಗಿದೆ ಬಿಸ್ನೆಸ್ಸು, ಪರವಾಗಿಲ್ಲ. ಬಟ್ ನನ್ನ ಹತ್ರ ಯಾಕೆ ದುಡ್ಡು ಉಳಿತಾ ಇಲ್ಲ. ದೆನ್ ಅವ್ರು ಹೀಲಿಂಗ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಒಂದು ವಿಚಾರ ಅಂದರೆ, ಅವ್ರ ಫೀಲಿಂಗ್ಸ್ ಅಲೈನ್ ಆಗಿರಲಿಲ್ಲ. ಅವರ ಫೀಲಿಂಗ್ಸ್ ಅಲೈನ್ ಆಗದಿರ ಅವ್ರು ಏನನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಏನಾಗತ್ತಾ ಇತ್ತು, ಅವರ ಒಂದು ಇನ್ನರ್ ಕೋರ್ ಬಿಲೀಫ್ ಏನಿತ್ತು, ನನ್ನ ಹತ್ರ ದುಡ್ಡಿದ್ರೆ ಬೇರೆಯವ್ರು ನನ್ನ ಹತ್ರ ಅಡ್ವಾಂಟೇಜ್ ತಗೋತಾರೆ, ಸೊ ನನ್ನ ಹತ್ರ ದುಡ್ಡು ಇರೋದು ಬೇಡ ಅಂತ ಆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋಯಿಂಗ್ಲಿ ವ್ಯಕ್ತಿ ಗೊತ್ತಾಗಲ್ದೇ ಇರುವಂಥ ಬ್ಯಾಡ್ ಸಿಗ್ನಲ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಆ್ಯಂಡ್ ಅಂಥದ್ದೇ ವಿಚಾರಗಳನ್ನು ಯೂನಿವರ್ಸ್ ಅಟ್ರಾಕ್ಟ್ ಮಾಡಿ ವ್ಯಕ್ತಿ ಕೊಡ್ತಾ ಇತ್ತು. ಸೊ ಬೀಯಿಂಗ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಫೀಲಿಂಗ್ ಗುಡ್ ಅಬೌಟ್ ವಾಟ್ ಯು ವಾಂಟ್ is as important as you manifest the things. So feelings are very important. You should always have
ಪಾಸಿಟಿವ್ ಫೀಲಿಂಗ್ಸ್ ಏನಿರಬೇಕು, ಪಾಸಿಟಿವ್ ಫೀಲಿಂಗ್ಸ್ ಇರಬೇಕು. ನನ್ನ ಪಾಸಿಟಿವ್ ಫೀಲಿಂಗ್ಸೇ ಬರ್ತಾ ಇಲ್ವಾ, ದೆನ್ ಪ್ಲೀಸ್ ಗೋ ಟು ಅ ಹೀಲಿಂಗ್ ಸೆಷನ್ಸ್. ವಿತೌಟ್ ಹೀಲಿಂಗ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಮ್ಯಾನಿಫೆಸ್ಟ್. ದೆನ್ ನಾನು ಥಾಟ್ಸ್ ಕರೆಕ್ಟ್ ಆಗಿದೆ ಮೇಡಮ್, ವರ್ಡ್ಸ್ ಅದ್ರ ಪರವಾಗಿನೇ ವರ್ಡ್ಸ್ ಎಲ್ಲ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಒಳ್ಳೆ ಫೀಲ್ ಇದೆ, ನಂಗೆ ಮನೆ ಕಟ್ಟಿದ್ರೆ ವಾವ್ ಸಕ್ಕದಾಗಿರುತ್ತೆ, ನಾನು ನನ್ನ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿರ್ಬೋದು, ಐ ಜಸ್ಟ್ ಲವ್ ಬೀಯಿಂಗ್ ಇನ್ ಮೈ ಓನ್ ಹೌಸ್. ಬಟ್ ವಾಟ್ ಆರ್ ಯುವರ್ ಆ್ಯಕ್ಷನ್ಸ್? ಆ್ಯಕ್ಷನ್ಸ್ಗಳು ಏನನ್ನ ನಾನು ತಗೊಳ್ತಾ ಇದ್ದೀನಿ, ಈ ಮೂರೂ ಅಲೈನ್ ಆದರೆ ಸಾಕ? ನೋ, ಯುವರ್ ಆ್ಯಕ್ಷನ್ಸ್ ಆರ್ ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಯು ಫೀಲ್, ಆ್ಯಸ್ ಯು ಸ್ಪೀಕ್ ಆ್ಯಂಡ್ ಆ್ಯಸ್ ಯು ಥಿಂಕ್. ಸೊ ನಿಮ್ಮ ಆ್ಯಕ್ಷನ್ಸ್ ಏನಿದೆ, ನಾನು ಮನೆ ಕಟ್ಟಬೇಕಂದ್ರೆ ದುಡ್ಡು ಜೋಡಿಸ್ಬೇಕಂದ್ರೆ ನಾನು ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು, ಅಥವಾ ನನ್ನ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗಬೇಕು. ಆ್ಯಂಡ್ ಅಗೇನ್ ಇಟ್ ಕಮ್ಸ್ ಟು ಅ ಮ್ಯಾನಿಫೆಸ್ಟೇಷನ್ ಪ್ರೊಸೀಜರ್. ಮೇಡಮ್ ಇವಾಗ ಮನೆ ಕಟ್ಟಬೇಕು, ಒಂದು 25 ಲಕ್ಷ ದುಡ್ಡು ಬೇಕು, 25 ಲಕ್ಷ ದುಡ್ಡು ಬೇಕು ಅಂದರೆ ನಂಗೆ ಒಳ್ಳೆ ಕೆಲಸ ಬೇಕು. ಸೊ ನಾನು ಹೇಳ್ಕೊಟ್ಟಂಗೆ ನೀವು ಈ ಒಂದು ಫಾಸ್ಟೆಸ್ಟ್ ಲಾ ಆಫ್ ಅಟ್ರಾಕ್ಷನನ್ನು ಫಾಲೋ ಮಾಡಿದ್ರೆ ಇದೆಲ್ಲ ಆಗತ್ತಾ? ಎಸ್ ಆಗತ್ತೆ. ಎಸ್ ಅಫ್ಕೋರ್ಸ್ ಈ ಫಾಸ್ಟೆಸ್ಟ್ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ನ ನೀವು ಯೂಸ್ ಮಾಡೋದ್ರ ಮುಖಾಂತರ ನೀವು ಅನ್ಕೊಳ್ಳೋದನ್ನ ಅಟ್ರಾಕ್ಟ್ ಮಾಡ್ಕೋಬಹುದು. ಬಟ್ ಹೇಗೆ? ಬಟ್ ಹೌ? ಐ ವಿಲ್ ಸೇ ಯು ಒನ್ ಥಿಂಗ್. ಸೊ ಇವಾಗ ನನ್ನ ಡ್ರೀಮ್, ನಾನೊಬ್ಬ ಫೇಮಸ್ ಆರ್ಟಿಸ್ಟ್ ಆಗಬೇಕು. ಆರ್ಟಿಸ್ಟ್ ಅಂತ ಅಂದರೆ ನಾಟ್ ಮೂವಿ ಆರ್ಟಿಸ್ಟ್, ಪೇಂಟಿಂಗ್ ಎಲ್ಲ ಮಾಡ್ತಾರಲ್ವ ಆ ಥರ ಫೇಮಸ್ ಆರ್ಟಿಸ್ಟ್ ಆಗಬೇಕು. ನಾನೇನು ಮಾಡ್ತೀನಿ, ನಂದು ಥಾಟ್ಸು, ವರ್ಡ್ಸು, ಫೀಲಿಂಗ್ಸು ಮೂರನ್ನು ಅಲೈನ್ ಮಾಡ್ಕೊಂಡಿರ್ತೀನಿ. ಬಟ್ ರಾತ್ರಿ ನಾನು ಆ ಸ್ಕಿಲ್ನೆಲ್ಲ ಪಡ್ಕೊಂಡು ನಾನು ಇದ್ದಕ್ಕಿದ್ದಂಗೆ ಪೇಂಟ್ ಮಾಡಿದ ತಕ್ಷಣವೇ ಅದು ವಾವ್ ಸಕ್ಕತ್ತಾಗಿದೆ ಅಂತ ಅನ್ಸ್ಕೊಳಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇನ್ ದ ಸೇಮ್ ವೇ ಈ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಇದ್ದಕ್ಕಿದ್ದಂಗೆ ಫ್ರಮ್ ಅನ್ ಅನ್ನೋನ್ ಸೋರ್ಸ್ ಯಾರೋ ಬಂದು ಒಂದು ಬ್ಯಾಗ್ ತುಂಬ ದುಡ್ಡನ್ನ ತಂದು ನಮ್ಮ ಮನೆ ಗೇಟ್ ಹತ್ರ ಯಾರೂ ಇಟ್ಟು ಹೋಗಲ್ಲ. ವಾಟ್ ಇಟ್ ಡಸ್ ಈಸ್, ಯಾವಾಗ ನೀವು ಈ ಪ್ರಾಕ್ಟೀಸನ್ನು ಮಾಡ್ತಿರೋ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಬ್ರು ಆರ್ಟಿಸ್ಟ್ ಆಗಬೇಕಂತ ಇದ್ರೆ ಮೇ ಬಿ ಯಾವುದೋ ಒಂದು ನ್ಯೂಸ್ ಪೇಪರ್ನ ಆ್ಯಡಲ್ಲಿ ಈ ಥರದ್ದು ಒಂದು ನಾವು ಆರ್ಟಿಸ್ಟ್ ಕ್ಲಾಸ್ಗಳನ್ನು ಹೇಳ್ಕೊಡ್ತೀವಿ, ಪೇಂಟಿಂಗ್ ಕ್ಲಾಸಸ್ನ ಹೇಳ್ಕೊಡ್ತೀವಿ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ಅಂತ ಹೇಳ್ಬೋದು. ಸೊ ವೆನ್ ಐ ಗೋ ಆ್ಯಂಡ್ ಜಾಯ್ನ್ ಆಗುವಂಥ ಸಮಯದಲ್ಲಿ ಫೀಸ್ ತುಂಬ ಕಡಿಮೆ ಇರಬಹುದು. ಸೊ ದ್ಯಾಟ್ ನನಗೆ ಈಸಿಯಾಗಿ ಅಫೋರ್ಡ್ ಮಾಡಬಹುದು. ಆ್ಯಂಡ್ ಅಫ್ಕೋರ್ಸ್ ನನಗೆ ಇವಾಗ ಏನು ಥಾಟ್ ಇದೆ, ನಾನು ಫೇಮಸ್ ಆರ್ಟಿಸ್ಟ್ ಆಗಬೇಕು ಅಂತ. ಸೊ ನಾನು ಏನು ಮಾಡ್ತೀನಿ, ಅಫ್ಕೋರ್ಸ್ ನಾನು ಚೆನ್ನಾಗಿ ಕಲಿತೀನಿ, ಅಲ್ಲೇನಾಯಿತು ನಂದು ಪಾಸಿಟಿವ್ ಥಿಂಕಿಂಗ್ ಅಬೌಟ್ ದ ಜಾಬ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಅದರಿಂದ ನನ್ನ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಜಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಗೋದು ಮಾತ್ರ ಅಲ್ಲ, ಯಾವುದೋ ಒಂದು ದೊಡ್ಡ ಪೇಂಟಿಂಗ್ ಶೋ ಏನಾದರೂ ನಡೀತಾ ಇದ್ದರೆ ಅಲ್ಲಿ ನನಗೆ ಆಪರ್ಚುನಿಟೀಸ್ಗಳು ಸಿಗಬಹುದು. ಅಥವಾ ಯಾರೋ ಒಬ್ಬರು ನನ್ನ ಪೇಂಟಿಂಗನ್ನು ಗುರುತಿಸಿ ಯು ಆರ್ ಡೂಯಿಂಗ್ ಸೋ ಗುಡ್ ಶರ್ವಾಣಿ, ನಾನು ನಿಮ್ಗೆ ಈ ಥರದ್ದು ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳ್ಬಹುದು. ಸೊ ಒಬ್ಬ ವ್ಯಕ್ತಿ ಯಾವುದೇ ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೆ ವಿಲ್ ಬಿ ಹ್ಯಾವಿಂಗ್ ಥೌಸಂಡ್ಸ್ ಆಫ್ ರೋಡ್ಸ್ ಅವ್ರಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಶರ್ವಾಣಿ ಒಬ್ಬರು ಹೋಲಿಸ್ಟಿಕ್ ಥೆರಪಿಸ್ಟ್ ಆಗಿ ವರ್ಕ್ ಮಾಡಬೇಕಂತ ಇರ್ತೀನಿ. ಇದು ಹೋಲಿಸ್ಟಿಕ್ ಥೆರಪಿಸ್ಟ್, ಇದು IAS ಆಗಬೇಕು, ಇದು ಆರ್ಟಿಸ್ಟ್ ಆಗಬೇಕು, ಇದು ಒಂದು ಟೆಕ್ಕಿ ಆಗಬೇಕು, ಇದು ಎಲ್ಲೋ ಒಂದು ಕಡೆ ಒಂದು ಏನೋ ಒಂದು ಜಾಬ್ ಮಾಡಬೇಕು ಸಮಥಿಂಗ್. ಓಕೆ, ಆ್ಯಂಡ್ ಇದು ಫಾರ್ಮರ್ ಆಗಬೇಕು. ಓಕೆ, ಸೊ ನಾನಿವಾಗ ಯಾವ ಪಾತ್ನ ಚೂಸ್ ಮಾಡಿದ್ದೀನಿ, ಐ ಚೂಸ್ಡ್ ದಿಸ್ ಪಾತ್. ಈ ಪಾತಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಡೆಸ್ಟಿನಿ ಏನಾಗುತ್ತೆ, ಇಟ್ ಅಫ್ಕೋರ್ಸ್ ಚೇಂಜಸ್. ಐ ಬಿಕಮ್ ಹೋಲಿಸ್ಟಿಕ್ ಥೆರಪಿಸ್ಟ್. ನಾನು ಇವಾಗ ಈ ಕೆಲಸ ಮಾಡ್ತಾ ನಾನೊಬ್ಳು ಫೇಮಸ್ ಆರ್ಟಿಸ್ಟ್ ಆಗಬೇಕಂತ ಅಂದರೆ ಮೈ ಡೆಸ್ಟಿನಿ ವಿಲ್ ನಾಟ್ ಚೇಂಜ್. ಸೊ ಯೂನಿವರ್ಸ್ ವಿಲ್ ಗಿವ್ ಯು ದ ಆಪರ್ಚುನಿಟಿ ಟು ಚೂಸ್ ದ ಪಾತ್ ವಿಚ್ ವೆನ್ ಯು ವಾಂಟ್. ನೀನು ಏನಾಗಬೇಕು ಆ ಪಾತನ್ನು ನಿನಗೆ ಚೂಸ್ ಮಾಡೋದಕ್ಕೆ ಯೂನಿವರ್ಸ್ ಅವಕಾಶ ಕೊಡುತ್ತೆ. ಆ್ಯಂಡ್ ವೆನ್ ಯು ಚೂಸ್ ದ್ಯಾಟ್ ಪರ್ಟಿಕ್ಯುಲರ್ ಪಾತ್ ಯುವರ್ ಡೆಸ್ಟಿನಿ ಚೇಂಜಸ್ ಅಕಾರ್ಡಿಂಗ್ಲಿ. ಸೊ ನಾನೇ ಪ್ರಾಕ್ಟೀಸ್ನ ಮಾಡಿದಾಗ ನಾನು ಹೋಲಿಸ್ಟಿಕ್ ಥೆರಪಿಸ್ಟ್ ಆಗಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡು, ನೀನು ಹೋಗು ಯಾವುದೋ ಒಂದು ಕಡೆ ಅಡ್ಮಿಷನ್ಸ್ ಆಗು, ಫಸ್ಟ್ ಕಲ್ತ ಮೇಲೆ ನೀನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊ, ನೀನು ಈ ಥರ ಸೆಟಪ್ ಮಾಡ್ಕೊ, ಈ ಥರ ಮಾಡು. ಅಥವಾ ಯಾರೋ ಒಬ್ಬರು ಫ್ರೆಂಡ್ ಬಂದು ಗೈಡ್ ಮಾಡೋದಿರ್ಬೋದು, ಅಥವಾ ನನ್ನ ಸ್ಟೂಡೆಂಟ್ಸ್ಗಳೇ ನನಗೆ ಈ ಥರ ಚೇಂಜಸ್ ಮಾಡಿ ಅಂತ ಹೇಳೋದಿರ್ಬೋದು. ಈ ಥರ ಮಾಡ್ತಾ ಮತ್ತೆ ನಾನೊಬ್ಳು ಫೇಮಸ್ ಹೋಲಿಸ್ಟಿಕ್ ಥೆರಪಿಸ್ಟ್ ಆಗಬಹುದು. ಬಟ್ ಇದರಲ್ಲೆಲ್ಲ ಮುಖ್ಯವಾಗಿ ಏನು ಹೆಲ್ಪ್ ಮಾಡ್ತು ಈ ಲಾ ಆಫ್ ಅಟ್ರಾಕ್ಷನ್, ಅದು ನಮಗೆ ಪಾತ್ನ ಕ್ರಿಯೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಆ್ಯಸ್ ಅ ಲಾಟ್ರಿ ಟಿಕೆಟ್. ಒಂದು ಲಾಟ್ರಿ ಹಾಕಿದ್ದೀನಿ ನಾನು ರಾತ್ರಿ ಶ್ರೀಮಂತ ಆಗಿಬಿಟ್ಟೆ ಅನ್ನೋ ಥರ ಮ್ಯಾನಿಫೆಸ್ಟೇಷನ್ ಖಂಡಿತವಾಗ್ಲೂ ವರ್ಕ್ ಆಗೋದಿಲ್ಲ. ಇದು ನಿಮಗೆ ಆಪರ್ಚುನಿಟಿಯನ್ನು ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒನ್ ಥಿಂಗ್ ಇಸ್ ಕ್ಲಿಯರ್. ಸೊ ಇಲ್ಲಿ ನಾವೇನು ಮಾಡಬೇಕು,
ಈ ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನಂಗೆ ಗೊತ್ತಾಗಿದೆ. ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ಬಿಕಾಸ್ ಟು ಅಟ್ರಾಕ್ಟ್ ವಾಟ್ ಐ ವಾಂಟ್, ಟು ಇಂಪ್ರೂವ್ ದೋಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಾನೇನು ಮಾಡಬೇಕು, ನನ್ನ ಥಾಟ್ಸ್, ವರ್ಡ್ಸ್, ಫೀಲಿಂಗ್ಸ್ ಜೊತೆಗೆ ನನ್ನ ಆ್ಯಕ್ಷನನ್ನು ಅಲೈನ್ ಮಾಡ್ಕೋಬೇಕು. ಇದು 4 ಅಲೈನ್ ಆದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂಪ್ರೂವ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂಪ್ರೂವ್ ಆದಾಗ ನಾನು ಸುಲಭವಾಗಿ ಅಟ್ರಾಕ್ಟ್ ಮಾಡ್ಕೋಬಹುದು. ಕ್ಲಿಯರ್? ಸೊ ನಾವು ಕಮಿಂಗ್ ಟು ದ ಮೇನ್ ಪಾರ್ಟ್. ಯಾವ ಒಂದು ಫಾಸ್ಟೆಸ್ಟ್ ಲಾ ಆಫ್ ಅಟ್ರಾಕ್ಷನ್ ಅನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಸಿಂಪಲ್ ಯೆಟ್ ವೆರಿ ಎಫೆಕ್ಟಿವ್. ಈ ಮ್ಯಾನಿಫೆಸ್ಟೇಷನ್ನ ಹೆಸರು ಬಂದು ಸ್ಕ್ರಿಪ್ಟಿಂಗ್ ಮೆಥಡ್. ಹೆಂಗ್ ಮಾಡೋದು, ಯಾವ ಥರ ಮಾಡೋದು? ಸ್ಕ್ರಿಪ್ಟ್ ಮಾಡುವಾಗ ನೀವು 3 ವಿಚಾರಗಳನ್ನು ಅಬ್ಸರ್ವ್ ಮಾಡ್ಕೋಬೇಕು. ಮೊದಲನೇದು, ಐ ವಿಲ್ ಜಸ್ಟ್ ಸೇ ಡೇಟ್. ಯಾವ ಡೇಟು? ಇವಾಗ ನಾನು ಒಬ್ಬ ಫೇಮಸ್ ಆರ್ಟಿಸ್ಟ್ ಆಗಬೇಕು, ಮೇ ಬಿ ಈಗ 2026 ಏಪ್ರಿಲ್ ಅಂತ ಅಂದ್ಕೊಳ್ಳಿ. ಏಪ್ರಿಲ್ 2026 ಇಂದ ಮೇ 2026 ಒಳಗಡೆ ನಾನು ಆಗಬೇಕು. ಸೊ ಆ ಡೇಟ್ನ ನಾನು ಇಲ್ಲಿ ಹಾಕಬೇಕು. ಗಾಟ್ ಇಟ್? ಯಾವ ಡೇಟ್ ಒಳಗೆ ನಾನು ಆಗಬೇಕು ಆ ಡೇಟ್ನ ನಾನು ಸುಮ್ಮನೆ ಹಾಕ್ತೀನಿ. ಏಪ್ರಿಲ್ 1 ಅಥವಾ ಮೇ 4 ಈ ಥರ ಮಧ್ಯದ ಪೀರಿಯಡ್. ಈ ಪೀರಿಯಡ್ ಅಷ್ಟೊಳಗಡೆ ನಂಗೆ ಪ್ರಮೋಷನ್ ಆಗಬೇಕು, ಈ ಪೀರಿಯಡ್ ಅಷ್ಟೊಳಗಡೆ ನಂಗೆ ಮದುವೆ ಆಗಬೇಕು, ಇಷ್ಟು ದಿನದ ಒಳಗಡೆ. ಬಿಕಾಸ್ ಅಕ್ಯುರಸಿ ಇಸ್ ದ ಲೈಕ್ ಮೋಸ್ಟ್ ಪ್ರಿಯಾರಿಟೈಸ್ಡ್ ಥಿಂಗ್ ಇನ್ ಮ್ಯಾನಿಫೆಸ್ಟೇಷನ್. ಸೊ ದೆನ್ ಇದಾದಮೇಲೆ ವಿಲ್ ರೈಟ್ ಅದ್ರ ಕೆಳಗೆ ಮಧ್ಯದಲ್ಲಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಓಕೆ, 3 ಸಲ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಲ್ಲಿ ಐ ಯೂಶುವಲಿ ಡ್ರಾ ದಿಸ್ ಹಾರ್ಟ್ ಹಾಕ್ತೀನಿ, ಅಥವಾ ನೀವು ಸ್ಮೈಲಿ ಎಮೋಜಿಸ್ ಹಾಕ್ಬೋದು, ಯಾವುದಾದ್ರೂ ಫ್ಲವರ್ಸ್ ಹಾಕ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ನಿಮಗೆ ಖುಷಿ ಕೊಡುವಂಥ ಯಾವುದಾದ್ರೂ ಒಂದು ಸಿಂಬಲ್ಸ್ನ ಹಾಕಬಹುದು. ಬಿಕಾಸ್ ಸಿಂಬಲ್ಸ್ ಕ್ಯಾರೀಸ್ ಮಚ್ ಮೋರ್ ಎಮೋಷನ್ಸ್ ದ್ಯಾನ್ ವರ್ಡ್ಸ್. ಸೊ ದೆನ್ ವಿಲ್ ರೈಟ್ ಯೂನಿವರ್ಸ್, ನಾನು ಎಂಥ ದಿನ ಹೋಗಿ ಫಸ್ಟ್ ಕ್ಲಾಸಸ್ನ ಕಲ್ತ್ಕೊಂಡೆ ಇಂಥ ಅಕಾಡೆಮಿಯಿಂದ, ಅದರಿಂದ ನನಗೆ ಈ ಲೆವೆಲ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆಯಿತು. ಆ್ಯಂಡ್ ಇದೆಲ್ಲ ಆಗಿ ನಾನು ಈ ಥರ ಯಾರೋ ಒಬ್ಬರು ನನ್ನನ್ನು ರೆಕಗ್ನೈಸ್ ಮಾಡಿ ನನ್ನನ್ನು ಒಂದು ಪೇಂಟಿಂಗ್ ಇದಕ್ಕೆ ಕರೆಸಿದ್ರು, ಅದರಿಂದ ನಾನು ಫೇಮಸ್ ಆರ್ಟಿಸ್ಟ್ ಆಗಿದ್ದೀನಿ. ಓಕೆ, ಆ್ಯಸ್ ಇಫ್ ಯು ಆರ್ ಆಲ್ರೆಡಿ ಡನ್ ದ್ಯಾಟ್ ಥಿಂಗ್. ಓಕೆ, ನಾನು ಆಲ್ರೆಡಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಹೆಲ್ಪಿಂಗ್ ಮೀ ಟು ಅಚೀವ್ ದಿಸ್ ಥಿಂಗ್ಸ್, ಅಥವಾ ಫಾರ್ ಹೆಲ್ಪಿಂಗ್ ಮೀ ಟು ಅಟ್ರಾಕ್ಟ್ ವಾಟ್ ಐ ವಾಂಟ್ ಈಸಿಲಿ. ನನಗೇನು ಬೇಕಾಗಿತ್ತೋ ಆ ವಿಚಾರವನ್ನು ನನ್ನೆಡೆಗೆ ಸೆಳೆಯೋದಕ್ಕೆ, ಸುಲಭವಾಗಿ ನನ್ನೆಡೆಗೆ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ರೀತಿಯಾಗಿ ನೀವು ಬರೆದು ಲಾಸ್ಟ್ಗೂ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಸೇಮ್ ಟು ಸೇಮ್ ಬರೀತೀರ. ಆ್ಯಂಡ್ ವಿಲ್ ಫೋಲ್ಡ್ ಇಟ್ ಆ್ಯಂಡ್ ಕೀಪ್ ಇಟ್ ಅಂಡರ್ ಯುವರ್ ಪಿಲ್ಲೋ. ಪಿಲ್ಲೋ ಕೆಳಗಡೆನೇ ಇಡಬೇಕಾ? ಬೇರೆ ಕಡೆ ಎಲ್ಲಿಟ್ರೂ ಆಗೋದಿಲ್ವಾ? ಇಟ್ಸ್ ನಥಿಂಗ್ ಲೈಕ್ ದ್ಯಾಟ್. ಪಿಲ್ಲೋ ಕೆಳಗಡೆ ಯಾಕಂತಂದರೆ ಬೆಳಗ್ಗೆ ಎದ್ದ ತಕ್ಷಣನೇ ನಿಮಗೆ ಈಸಿಲಿ ಆಕ್ಸೆಸಿಬಲ್ ಇರಬೇಕು. ಬಿಕಾಸ್ ಈ ಸ್ಕ್ರಿಪ್ಟನ್ನು ನೀವು ಬರೆದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಫಸ್ಟ್ ಅದನ್ನು ಓದಬೇಕು. ಅಕ್ಯುರಸಿ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ವೈಲ್ ಯು ಆರ್ ರೈಟಿಂಗ್ ಯುವರ್ ಸ್ಕ್ರಿಪ್ಟಿಂಗ್. ಅಂದರೆ ಕ್ಲಾರಿಟಿಯಾಗಿರಬೇಕು. ನಾನು ಇವಾಗ ಯಾವ ಅಕಾಡೆಮಿಲಿ ಓದಬೇಕು, ಯಾವ ಅಕಾಡೆಮಿಯಿಂದ ನಾನು ಗ್ರ್ಯಾಜುಯೇಟ್ ಆಗಬೇಕು, ನಾನು ಹೆಂಗೆ ಪೇಂಟಿಂಗ್ನ ಮಾಡ್ತೀನಿ, ನನಗೆ ಯಾವತ್ತಿನ ದಿನ ಸೆಲೆಕ್ಟ್ ಆದೆ, ಎವ್ರಿಥಿಂಗ್ ಶುಡ್ ಬಿ ಪಿಕ್ಚರ್ ಪರ್ಫೆಕ್ಟ್ ಥರ ಇರಬೇಕು. ಓಕೆನಾ? ಅದಾದಮೇಲೆ ಅದನ್ನು ಪಿಲ್ಲೋ ಕೆಳಗೆ ಇಟ್ಟಿರ್ತೀರ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಯು ಆರ್ ನಾಟ್ ಸ್ಕ್ರೋಲಿಂಗ್ ಯುವರ್ ಫೋನ್, ಬಟ್ ಯು ಆರ್ ಓಪನಿಂಗ್ ದ್ಯಾಟ್ ಸ್ಕ್ರಿಪ್ಟ್ ಆ್ಯಂಡ್ ರೀಡಿಂಗ್ ಇಟ್ ಔಟ್. ಅದನ್ನು ಓದಿದಾಗ ನಿಮಗೆ ಓಕೆ ನಾನು ಏನೇನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಆವಾಗ ನಿಮ್ಗೆ ಅದನ್ನು ಓದ್ತಾ ಇದ್ದಾಗ ನಮ್ಮ ಬ್ರೈನ್ನಲ್ಲಿ ಒಂದು ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇದೆ. ನಾವು ಅದಕ್ಕೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, RAS ಅಂತ ಹೇಳ್ತೀವಿ. ಗೋ ಆ್ಯಂಡ್ ಗೂಗಲ್ ಇಟ್. ಅದ್ರದ್ದು ಬೆನಿಫಿಟ್ಸ್ ತುಂಬ ಇದೆ. ಇಫ್ ನಾಟ್ ಐ ಕ್ರಿಯೇಟ್ ಅನಾದರ್ ವಿಡಿಯೋ ರಿಗಾರ್ಡಿಂಗ್ ಹೌ ಟು ಆಕ್ಟಿವೇಟ್ RAS. ಅದೇನು ಮಾಡುತ್ತೆ, ಗ್ರಾಸ್ಪ್ ಮಾಡುತ್ತೆ, ಪಟ್ ಅಂತ ನನಗೆ ಏನು ಬೇಕು ಅದನ್ನೇ ಅದು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ. ಅಥವಾ ನಾನು ಎಲ್ಲದನ್ನು ನೋಡಿದಾಗ ಫಿಲ್ಟರ್ ಔಟ್ ಮಾಡಿ, ಓಕೆ ಶರ್ವಾಣಿ ನೋಡು ಇಲ್ಲೆಲ್ಲೋ ಪೇಂಟಿಂಗ್ ಕ್ಲಾಸಸ್ ಇದೆಯಂತ, ನೀನು ಹೋಗು, ನೀನು ಕಲಿ, ಯಾರೋ ಇಲ್ಲಿ ಪೇಂಟಿಂಗ್ ಆರ್ಗನೈಸ್ ಮಾಡ್ತಿದಾರಂತೆ ಶರ್ವಾಣಿ, ಹೋಗು ನೀನು ಮಾಡು. ಈ ಥರದ ವಿಚಾರಗಳನ್ನು ಅಬ್ಸರ್ವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ದಿಸ್ RAS. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಅದನ್ನು ಪ್ರತಿದಿನ ಓದಿದಾಗ you'll say it to your RAS that this is the most important thing in my life currently. ನಂಗೆ ತುಂಬ ಮುಖ್ಯವಾಗಿ ಆಗಬೇಕಾಗಿರುವಂಥ ವಿಚಾರ ಈಗ ಸದ್ಯಕ್ಕೆ ಏನು ಅಂತ ಅಂದರೆ ಇದು. ನಾನು ಈ ಸ್ಕ್ರಿಪ್ಟಲ್ಲಿ ಏನು ಬರೆದಿದ್ದೀನಿ ಅದು. ಸೊ ಬೈ ಜಸ್ಟ್ ಡೂಯಿಂಗ್ ದಿಸ್
ಅಂದರೆ ಇಟ್ ಹಾರ್ಡ್ಲಿ ಟೇಕ್ 5 minutes in a day to read out. ಆ್ಯಂಡ್ ಇದನ್ನು ಮಾಡೋದ್ರಿಂದ ವಿತಿನ್ 20 to 21 days ನಾನು ಬರೆದು ಕೊಡ್ತೀನಿ. ಯು ಕ್ಯಾನ್ ಅಚೀವ್ ವಾಟ್ ಯು ವಾಂಟ್ ಇನ್ ಜಸ್ಟ್ 21 days. ಕೆಲವೊಬ್ಬರಿಗೆ 5 to 6 days ಆಗಿರುತ್ತೆ, ಕೆಲವೊಬ್ಬರಿಗೆ 3 days ಆಗಿದೆ. ಬಟ್ ಹೌ ಎಕ್ಸಾಕ್ಟ್ಲಿ ನೀವು ಬರೀತೀರಾ, ಯಾವ ಥರ ನೀವು ಆ್ಯಕ್ಷನ್ಸ್ಗಳನ್ನ ತಗೊಳ್ತೀರಾ, ನಿಮ್ಮ ಫೀಲಿಂಗ್ಸು, ಥಾಟ್ಸು, ವರ್ಡ್ಸು ಎಷ್ಟು ನೀಟಾಗಿ ಅಲೈನ್ ಆಗಿದೆ, ನಿಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. So this is about manifesting in just 5 minutes classes, and the most powerful law of attraction technique is scripting. I hope ನಿಮಗೆ ಇದು ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ನಾನು ಎಕ್ಸಾಕ್ಟ್ಲಿ ಏನನ್ನು ಮಾಡಬೇಕು, ಸುಮ್ಮನೆ ಬರೀತಾ ಇದ್ದೆ, ಇಟ್ಕೋತಾ ಇದ್ದೆ, ಓದ್ತಾ ಇದ್ದೆ ಅನ್ನೋದಕ್ಕಿಂತ ಯಾಕೆ ಓದಬೇಕು, ಯಾಕೆ ಬರೀಬೇಕು, ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ನಮ್ಗೆ ಆ ಕೆಲಸ ಮಾಡೋದಕ್ಕೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಹುಮ್ಮಸ್ಸಿನ ಜೊತೆಗೆ ನನ್ನ ಬಾಡಿ ಕ್ಲಾರಿಟಿ ಇರುತ್ತೆ. ಓಕೆ, ನಾನು ಅಲೈನ್ ಆಗಬೇಕು, ಇಲ್ಲಾಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗಲ್ಲ, ಅದು ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ನಾನು ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ. So this is about today's video. I hope you all enjoyed it completely. ಏನೇ ಡೌಟ್ಸ್ ಇದ್ರೇನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಆ್ಯಂಡ್ ಎಲ್ರಿಗೂ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹ್ಯಾಪಿ ಲಿವಿಂಗ್.